ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೈ ಚಾನಲ್ ಭಾಗ್ಯ. ಫಿಶ್ ಫ್ರೈ ಹಾಗೂ ಫಿಶ್ ಕಬಾಬ್ ಎರಡೂ ಒಂದೇ ಮಸಾಲೆ ಉಪಯೋಗಿಸ್ಕೊಂಡು ಯಾವ ಥರ ಮಾಡ್ತೇನೆ ಅನ್ನೋದು ನೋಡಿ. ಫಿಶ್ ಫ್ರೈ ಆಗೋದನ್ನ ತವಾಲ್ ಮಾಡ್ತೇನೆ ಹಾಗೂ ಫಿಶ್ ಕಬಾಬ್ನ ಎಣ್ಣೆಲಿ ಕರಿತೇನೆ. ಎರಡೂ ಒಂದೇ ಥರ ಇರುತ್ತೆ, ಆದರೆ ಟೇಸ್ಟ್ ಬೇರೆ ಥರ ಇರುತ್ತೆ. ಈಗ ಮಾಡೋದು ಹೇಗೆ ಅನ್ನೋದು ಹೇಳ್ಕೊಡ್ತೀನಿ ನೋಡಿ. ಅದಕ್ಕೆ ಬೇಕಾಗೋ ಸಾಮಗ್ರಿ: 2 ಫಿಶ್ ಪೌಡ್ರು ಹಾಗೂ 2 ಮೊಟ್ಟೆ, ಒಂದು ಅರ್ಧ ಸ್ಪೂನ್ ಅಚ್ಕಾರದ ಪುಡಿ, ಒಂದು 1/4 ಸ್ಪೂನ್ ಅರಿಶಿಣ ಪುಡಿ ತೊಗೊಂಡಿದ್ದೀನಿ. ಉಪ್ಪು ಹಾಕ್ತಾ ಇಲ್ಲ ಫ್ರೆಂಡ್ಸ್, ಉಪ್ಪು ಪೌಡ್ರಲ್ಲೇ ಉಪ್ಪು ಮಿಕ್ಸ್ ಆಗಿ ಬಂದಿರುತ್ತೆ. ಹಾಗೆ ನಾವು ಮೀನು ತೊಳೆಯುವಾಗೂ ಕೂಡ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಉಪ್ಪು ಹಾಕಿ ಇಟ್ಕೊಂಡಿದ್ವಿ, ಅದರಿಂದ ನಾನು ಉಪ್ಪು ಬಳಸ್ತಾ ಇಲ್ಲ. ನೀವು ಕೂಡ ನೋಡಿಕೊಂಡು ಬಳಸಿ. ಹಾಗೆ ಅದೇ ಥರ ನೋಡಿ ಫ್ರೆಂಡ್ಸ್. ಈಗ ಮಸಾಲೆನ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಅದು ನೀರಾಗೂ ಇರಬಾರ್ದು, ಗಟ್ಟಿಯಾಗೂ ಇರಬಾರ್ದು, ಆ ಥರ ಕಲಿಸ್ಕೊತಾ ಇದ್ದೀನಿ. ಹಾಗೆ ಫಿಶ್ನು ಕೂಡ ಚೆನ್ನಾಗಿ ತೊಳ್ಕೊಂಡು ಬಂದಿದೆ, ಅದನ್ನು ಕೂಡ ಮಸಾಲೆಗೆ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ನೆನೆಯಕ್ಕೆ ಬಿಡ್ತೀನಿ, ಉಪ್ಪು ಖಾರ ಹಿಡೀಲಿ ಅಂತ. ನೋಡಿ ಫ್ರೆಂಡ್ಸ್, ಇವಾಗ ಮೀನಿಗೆ ಮಸಾಲೆ ಹಾಕಿಟ್ಟಿದ್ದೆ ಒಂದು 5 ನಿಮಿಷ ನೆನಿಲಿ ಅಂತ. ಇವಾಗ ಅದು ಚೆನ್ನಾಗಿ ನೆಂದಿದೆ. ಈಗ ಮೊದಲಿಗೆ ಫಿಶ್ ಕಬಾಬ್ ಮಾಡ್ತಾಯಿದ್ದೀನಿ. ಒಲೆ ಮೇಲೆ ಬಾಣಲಿ ಇಟ್ಟು ಎಣ್ಣೆ ಹಾಕಿ ಎಣ್ಣೆ ಕಾಯಕ್ಕೆ ಬಿಟ್ಟಿದ್ದೀನಿ. ಹಾಗೆ ಎಣ್ಣೆ ಕಾಯ್ತಾ ಇದ್ದಾಗ ಈ ಮಸಾಲೆ ಕಲಸಿಟ್ಕೊಂಡಿರೋ ಮೀನು ಪೀಸ್ನು ಕೂಡ ಒಂದೊಂದಾಗಿ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಕಬಾಬ್ ಥರನೇ ಆಗ್ತಾಯಿದೆ ಫಿಶ್ ಕಬಾಬ್ ಬೇಯ್ತಾ ಇದೆ. ಈಗ ಅದೇ ಪಕ್ಕದ ಒಲೆಯಲ್ಲಿ ಒಂದು ತವಾ ಇಟ್ಟು ಫಿಶ್ ಫ್ರೈ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೆ ಒಂದು 5 ರಿಂದ 6 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ತವಾ ಮೇಲೆ. ಹಾಗೆ ಮಸಾಲೆ ಕಲಸಿಟ್ಟಿರೋ ಫಿಶ್ ಕೂಡ ಒಂದೊಂದಾಗಿ ಹಾಕ್ತಾಯಿದ್ದೀನಿ ತವಾ ಮೇಲೆ. ಈಗ ತವಾಲಿ ಫಿಶ್ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದು ತವಾಲ್ ಮಾಡುವಾಗ ಸ್ವಲ್ಪ ಹುಷಾರಾಗಿರಬೇಕು, ಏಕೆಂದರೆ ಎಣ್ಣೆ ಮುಖದ ಮೇಲೆ ಸಿಡಿತಾ ಇರುತ್ತೆ. ಫ್ರೈ ಆದರೆ ಎಲ್ಲೇ ಕುದೀತಾ ಇರುತ್ತೆ ಎಣ್ಣೆ, ಅದೇನು ಸಿಡಿಯಲ್ಲ ಜಾಸ್ತಿ. ತವಾ ಮೇಲೆ ಬೇಯಿಸ್ತೀವಲ್ಲ, ಅದು ಸಖತ್ತು ಸಿಡಿತಾ ಇರುತ್ತೆ ಮುಖದ ಮೇಲೆ. ಹುಷಾರಾಗಿ ನೀವು ಕೂಡ ಮಾಡ್ಕೊಳ್ಳಿ ಮನೇಲಿ ಮಾಡುವಾಗ. ಹಾಗೆ ಎರಡೂ ಕೂಡ ಚೆನ್ನಾಗಿ ಬಂದಿತ್ತು. ಫಿಶ್ ಫ್ರೈ ಹಾಗೂ ಫಿಶ್ ಕಬಾಬ್ ಎರಡೂ ಕೂಡ ಒಂದೇ ಥರ ಕಾಣಿಸ್ತಾ ಇತ್ತು ನೋಡೋದಕ್ಕೆ, ಆದರೆ ಟೇಸ್ಟ್ ಮಾತ್ರ ಬೇರೆ ಥರ ಆಯಿತು. ಅದರಲ್ಲಿ ಅಂದರೆ ಈ ತವಾಲ್ ಮಾಡಿದ್ದೀವಲ್ಲ ಫಿಶ್ ಫ್ರೈ, ಅದು ಮಾತ್ರ ಸೂಪರಾಗಿತ್ತು. ಈ ಬಾಣಲಿಲಿ ಮಾಡಿದ್ವಲ್ಲ ಫಿಶ್ ಕಬಾಬ್, ಅದು ಅಷ್ಟೇನು ಟೇಸ್ಟ್ ಇರಲಿಲ್ಲ. ನಮ್ಮ ಮನೆಯಲ್ಲಿ ಎಲ್ಲರೂ ತವಾಲೆ ಮಾಡು, ತುಂಬ ಚೆನ್ನಾಗಿದೆ, ಎಣ್ಣೆಲಿ ಬೇಡ ಅಂತಂದರು. ಅದಕ್ಕೆ ನಾನು ಎಣ್ಣೆಲಿ ಮಾಡಲಿಲ್ಲ, ಫಿಶ್ ಫ್ರೈನೇ ಮಾಡಿದೆ.
ಹಾಗೆ ಕೂಡ ನೀವು ಟ್ರೈ ಮಾಡಿ ಮನೆಯಲ್ಲಿ ಒಂದೇ ಮಸಾಲೆ ಉಪಯೋಗಿಸ್ಕೊಂಡು ಫಿಶ್ ಫ್ರೈ ಹಾಗೂ ಫಿಶ್ ಕಬಾಬ್ ಮಾಡಿ ಯಾವ ಥರ ಟೇಸ್ಟ್ ಇತ್ತು ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.